ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನ ಕಳೆದ ಸಂಚಿಕೆಯಲ್ಲಿ ಉಪಕರ್ಮದ ಬಗ್ಗೆ ಸವಿಸ್ತಾರವಾಗಿ ತಮಗೆ ಮಾಹಿತಿಯನ್ನು ನೀಡಿರುತ್ತೇವೆ. ಈ ಸಂಚಿಕೆಯಲ್ಲಿ ಉಪಕರ್ಮದಿಂದ ಮಾಡಬೇಕಾದಂಥ ವಿಧಿವಿಧಾನಗಳ ಬಗ್ಗೆ ನಮ್ಮ ವೇದ ಬ್ರಹ್ಮಶ್ರೀ ರತನ್ ಗುರೂಜಿಯವರು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಅವರಿಗೆ ಸ್ವಾಗತ. ಗುರುಗಳೇ, ದಯಮಾಡಿ ನಮ್ಮ ವೀಕ್ಷಕರಿಗೆ ಉಪಕರ್ಮದಿಂದ ಮಾಡಬೇಕಾದಂಥ ವಿಧಿವಿಧಾನಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀಮಾತ್ರೇ ನಮಃ. ವೀಕ್ಷಕರಿಗೆಲ್ಲ ಸ್ವಾಗತ. ನಮೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ನಾವು ಉಪಕರ್ಮ ಅಂದರೆ ಏನು, ಆ ಪದದ ಅರ್ಥ ಏನು ಅಂತೆಲ್ಲ ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಈಗ ಮುಂದೆ ಪ್ರಸಾದ್ ಅವರು ಕೇಳಿದಂತೆ ಉಪಕರ್ಮದ ದಿನ ಯಾವ ಕಾರ್ಯಕ್ರಮ ಕೈಂಕರ್ಯ ಏನು, ಆ ದಿನ ನಡೆಸಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಕೇಳಿದ್ರು. ಅದರ ಬಗ್ಗೆ ಒಂದು ಸ್ವಲ್ಪ ಹೇಳೋಣ. ಈಗ ಉಪಕರ್ಮದ ದಿವಸ ಆ ಒಂದು ವ್ಯಕ್ತಿ ಯಾರು ಉಪಕರ್ಮವನ್ನು ಮಾಡಿಕೊಳ್ತಾರೆ ಅವರು ಬ್ರಹ್ಮಚಾರಿ, ಗೃಹಸ್ಥ, ಅವರು ಮಂಗಳ ಸ್ನಾನವನ್ನು ಮಾಡಿ, ಬ್ರಹ್ಮ ಮುಹೂರ್ತದಲ್ಲಿ ಮಂಗಳ ಸ್ನಾನವನ್ನು ಮಾಡಿ, ಸಂಧ್ಯಾವಂದನೆಯನ್ನು ಮಾಡಿ, ಗಾಯತ್ರಿ ಜಪವನ್ನು ಮಾಡಿ, ಕಾಮೋಕಾರ್ಷಿನ್ ಮಂತ್ರ ಜಪವನ್ನು ಮಾಡಿ. ಈ ಕಾಮೋಕಾರ್ಷಿನ್ ಮಂತ್ರ ಅಂದರೆ ಏನು ಅಂತ ಕೇಳ್ತಾರೆ. ಕಾಮೋಕಾರ್ಷಿನ್ ಮಂತ್ರ ಅಂತಂದರೆ ಹಿಂದಿನ ಜನ್ಮಾಂತರಗಳ ಪಾಪವನ್ನೆಲ್ಲ ಕಳೆಯುವಂತಹ ಒಂದು ದಿವ್ಯವಾದ ಮಂತ್ರವನ್ನು ಕಾಮೋಕಾರ್ಷಿನ್ ಮಂತ್ರ ಅಂತ ಹೇಳ್ತೀವಿ. ಆ ಮಂತ್ರವನ್ನು ಜಪಿಸಿ ಈ ಒಂದು ಉಪಕರ್ಮ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಅಲ್ಲಿ ಬರಬೇಕು. ಉಪಕರ್ಮವನ್ನು ನದಿ ತೀರ ಅಥವಾ ದೇವಸ್ಥಾನದಲ್ಲಿ ಮಾಡುವುದು ಬಹಳ ಪ್ರಶಸ್ತವಾದ ಒಂದು ವಿಷಯ. ಮನೆಗಳಲ್ಲಿ ಅದು ಅಷ್ಟೊಂದು ಸರಿ ಹೋಗಲ್ಲ. ಯಾವಾಗಲೂ ಎಲ್ಲಾದರೂ ಒಂದು ದೇವಸ್ಥಾನದಲ್ಲಿ ಅಥವಾ ಇಂತಹ ನದಿ ತೀರದಲ್ಲಿ ತುಂಬ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಆ ದಿವಸ ಆ ವಟು ಅಥವಾ ಗೃಹಸ್ಥನು ಈ ರೀತಿ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡು ಸಂಪೂರ್ಣ ಒಂದು ಆಧ್ಯಾತ್ಮಿಕ ಭಾವದಿಂದ ಧ್ಯಾನದ ಒಂದು ಅತ್ಯಂತ ಒಂದು ಉಚ್ಚ ಆ ಒಂದು ಭಾವನೆಯಿಂದ ಆ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಏನೋ ಹೋಗ್ತಾ ಇದ್ದೀವಿ, ಏನೋ ಮಾಡ್ಕೋತಾ ಇದ್ದೀವಿ ಅಲ್ವೇ ಅಲ್ಲ. ಅದು ಅಲ್ಲಿ ನಡೀತಾ ಇರುವಂತಹ ಒಂದು ದಿವ್ಯವಾದ ಕಾರ್ಯಕ್ರಮ ಏನು ನಡೀತಾ ಇದೆ ಅಂತಂದರೆ, ನಮ್ಮ ಆ ಒಂದು ಹಳೆಯ ಯಜ್ಞೋಪವೀತವನ್ನು ವಿಸರ್ಜನೆ ಮಾಡಿ ಹೊಸ ಯಜ್ಞೋಪವೀತವನ್ನು ಧಾರಣೆ ಮಾಡಿ ಗಾಯತ್ರಿ ಜಪವನ್ನು ಮಾಡಿ ಋಷಿಗಳಿಗೆ ಒಂದು ಕೃತಜ್ಞತೆಯನ್ನು ಕೊಡುವಂತಹ ಒಂದು ದಿವ್ಯವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಋಷಿಗಳು ಈ ದಿನ ನಾವು ವೇದಗಳನ್ನು ಉಚ್ಚಾರ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ ಋಷಿಗಳ ಪರಂಪರೆಯಿಂದ ಮಾತ್ರ ನಮಗೆ ಈ ವೇದಗಳು ಲಭ್ಯವಾಗಿದೆ. ಅಂತಹ ಒಂದು ಮಹಾನ್ ಋಷಿಗಳಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ಅರ್ಪಿಸಿ, ವೇದ ಮಾತೆಯಾದ ಗಾಯತ್ರಿ ದೇವಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಿ ಇದೆಲ್ಲ ಮಾಡುವಂತಹ ಒಂದು ದಿವ್ಯವಾದ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಮನೆಯಲ್ಲೇ ಸಂಕಲ್ಪ ಮಾಡಿಕೊಂಡು, ನಾನು ಈ ರೀತಿ ಹೋಗ್ತಾ ಇದ್ದೀನಿ, ನಾನು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಅದು ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮ, ಆ ಶ್ರೇಷ್ಠವಾದ ಒಂದು ದೊಡ್ಡ ಯಜ್ಞದಲ್ಲಿ ನಾನು ಪಾಲ್ಗೊಳ್ಳಲು ಹೋಗ್ತಾ ಇದ್ದೀನಿ ಅಂತ ಮನೆಯಲ್ಲೇ ಅವನು ತೀರ್ಮಾನ ಮಾಡಿಕೊಂಡು ಒಂದು ಸಂತೋಷದಿಂದ ಒಂದು ಅಧ್ಯಾತ್ಮ ಧ್ಯಾನ ಚಿತ್ತದಿಂದ ಅಲ್ಲಿಗೆ ತೆರಳಬೇಕು. ಅಲ್ಲಿ ಪುರೋಹಿತರು ಅಥವಾ ಋತ್ವಿಜರು ಅವರು ಹೇಳಿದಂತೆ ಅವರು ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಏನು ಮಾಡಬೇಕು ಅಲ್ಲಿ ಬಂದು ಫಸ್ಟ್ ಗುರುಗಳು ಏನು ಮಾಡ್ತಾರೆ, ಮೊದಲು ಗಣೇಶ ಪೂಜೆ ಮತ್ತು ಋಷಿಗಳ ತರ್ಪಣ ಮತ್ತು ಹವನ ನಡೆಯುತ್ತೆ. ಏನು ಹವನ ನಡೆಯುತ್ತೆ? ಗಣಪತಿ, ನವಗ್ರಹ, ವೇದಮಾತೆಯಾದ ಗಾಯತ್ರಿಗೆ ಹವನ ಮತ್ತು ಋಷಿಗಳಿಗೂ ಹವನ ನಡೆಯುತ್ತೆ. ನಮ್ಮ ಈ ಒಂದು ಕಾರ್ಯಕ್ರಮ ಆದ ನಂತರ ದೇವ, ಋಷಿ, ಪಿತೃ ಇವರುಗಳಿಗೆ ತರ್ಪಣ ನಡೆಯುತ್ತೆ. ಪಿತೃತರ್ಪಣ ಬಂದು ತಂದೆ ಇಲ್ಲದವರು ಮಾತ್ರ ಪಿತೃತರ್ಪಣ ಮಾಡಬೇಕಾಗುತ್ತೆ. ಬೇರೆ ಯಾರಿಗೂ ತರ್ಪಣದ ಅಧಿಕಾರ ಇರೋದಿಲ್ಲ. ತಂದೆ ಇಲ್ಲದವರು ಅಲ್ಲಿ ಅವರು ಮಾತ್ರ ಸಪ್ರೇಟಾಗಿ ಕೂತ್ಕೊಂಡು ಪಿತೃತರ್ಪಣವನ್ನು ಮಾಡಬೇಕಾಗುತ್ತೆ. ಹೀಗೆ ದೇವ, ಋಷಿ, ಪಿತೃತರ್ಪಣ ಕಾರ್ಯಕ್ರಮವನ್ನು ಆ ದಿನ ಇಟ್ಕೊಂಡು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ 4 ವೇದಗಳಲ್ಲೂ ಒಂದೊಂದು ವಾಕ್ಯಗಳು ಅಥವಾ ಒಂದು ಸೂಕ್ತಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಯಾಕೆಂದರೆ ಆ ದಿನದಿಂದ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ಆ ದಿನದಿಂದ ಅವರು ಆ ವೇದಾಧ್ಯಯನವನ್ನು ಪ್ರಾರಂಭ ಮಾಡ್ತಾರೆ. ನಾವು ಹಯಗ್ರೀವರನ್ನು ಯಾಕೆ ಶ್ರಾವಣ ಮಾಸದಲ್ಲೇ ನಾವು ಯಾಕೆ ಈ ಉಪಕರ್ಮವನ್ನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಶ್ರಾವಣ ಮಾಸದಲ್ಲಿ ಬರುವಂತಹ
ಹುಣ್ಣಿಮೆಯ ದಿನ, ಶ್ರಾವಣದ ಹುಣ್ಣಿಮೆಯ ದಿನ ಶ್ರೀ ಹಯಗ್ರೀವರ ಒಂದು ಜನ್ಮದಿನವಾಗುತ್ತೆ. ಅವರು ಅವತಾರ ಮಾಡಿದ ಒಂದು ದಿವ್ಯವಾದ ಅತ್ಯಂತ ಶ್ರೇಷ್ಠವಾದ ದಿನ ಶ್ರಾವಣ ಮಾಸದ ಹುಣ್ಣಿಮೆ. ಋಗ್ವೇದಿಗಳಿಗೆ ಶ್ರವಣ ನಕ್ಷತ್ರ ಉಪಕರ್ಮ ಯಾವತ್ತು ಮಾಡಬೇಕು ಅಂತಂದರೆ ಋಗ್ವೇದಿಗಳು ಶ್ರವಣ ನಕ್ಷತ್ರ ಇದ್ದಾಗ ಮಾಡಬೇಕು. ಯಜುರ್ವೇದಿಗಳು ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಮಾಡಬೇಕು. ಸಾಮವೇದಿಗಳು ಭಾದ್ರಪದ ಮಾಸದ ಹಸ್ತ ನಕ್ಷತ್ರದ ದಿನ ಮಾಡಬೇಕು. ಹೀಗೆ ಒಂದೊಂದು ವೇದಕ್ಕೆ ಅದರದೇ ಆದಂತಹ ಒಂದೊಂದು ದಿನವನ್ನು ನಮ್ಮಲ್ಲಿ ತಿಳಿಸಿದ್ದಾರೆ. ಯಾಕೆ ಶ್ರಾವಣ ಮಾಸದಲ್ಲಿ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ನಮ್ಗೆ ಇವತ್ತು ವೇದ ಇದೆ ಅಂತಂದರೆ ಅದು ಶ್ರೀ ಹಯಗ್ರೀವರ ಒಂದು ಕೃಪೆಯಿಂದ. ನಿಮಗೆ ಗೊತ್ತಿರಬೇಕು, ನೀವೆಲ್ಲ ಕೇಳಿರ್ತೀರ, ಬ್ರಹ್ಮರಿಂದ ಮಧುಕೈಟವರೆಂಬ ಇಬ್ಬರು ರಾಕ್ಷಸರು ಆ ವೇದಗಳನ್ನು ಅಪಹರಣೆ ಮಾಡಿ ಹೋದಾಗ, ವೇದಗಳೇ ಇಲ್ಲದೆ ಬ್ರಹ್ಮನು ಶ್ರೀ ಹಯಗ್ರೀವನ ಮಹಾವಿಷ್ಣುವಿನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಮಹಾವಿಷ್ಣುವು ಆ ಜ್ಞಾನ ಅವತಾರವನ್ನು ಧರಿಸಿ, ಮಹಾವಿಷ್ಣುವಿನ ದಶಾವತಾರ ಬೇರೆ, ಈ ಜ್ಞಾನದ ಅವತಾರ ಬೇರೆ. ಶಿವನ ಒಂದು ಜ್ಞಾನ ಅವತಾರ ದಕ್ಷಿಣಾಮೂರ್ತಿ ಆದರೆ ಮಹಾವಿಷ್ಣುವಿನ ಜ್ಞಾನ ಅವತಾರ ಹಯಗ್ರೀವ. ಶ್ರೀ ಹಯಗ್ರೀವರು ಏನು ಮಾಡ್ತಾರೆ, ಆ ಮಧುಕೈಟವರೆಂಬ ರಾಕ್ಷಸರನ್ನು ವಧಿಸಿ ಆ ವೇದಗಳನ್ನು ಮತ್ತೆ ತಂದು ಬ್ರಹ್ಮನಿಗೆ ಕೊಡ್ತಾರೆ. ಆ ಕೊಟ್ಟಾಗ ಅದರಿಂದ ಋಷಿಗಳು ಕಲಿತು, ಋಷಿಗಳಿಂದ ನಮ್ಮ ಈ ಇಂದಿನ ದಿನವರೆಗೂ ನಮಗೆ ಈ ವೇದಾಧ್ಯಯನ ಬಂದಿದೆ ನಮಗೆ. ಆದ್ದರಿಂದ ನಾವೆಲ್ಲರೂ ಶ್ರೀ ಹಯಗ್ರೀವರಿಗೆ ಚಿರಋಣಿಯಾಗಿರುತ್ತೇವೆ. ಆ ಹಯಗ್ರೀವರ ಒಂದು ಜಯಂತಿಯನ್ನು ಸಹ ಈ ದಿನ ಬರೋದರಿಂದ ಶ್ರಾವಣ ಮಾಸದಲ್ಲಿ ಉಪಕರ್ಮವನ್ನು ಆಚರಿಸಲಾಗುತ್ತೆ. ಈ ದಿನ ಹಯಗ್ರೀವರ, ಶ್ರಾವಣ ಮಾಸದಲ್ಲಿ ಹಯಗ್ರೀವರನ್ನು ಎಷ್ಟು ಧ್ಯಾನ ಮಾಡಿದ್ರೆ ಅಷ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಎಲ್ಲ ಸಿಗುತ್ತೆ. ಹಯಗ್ರೀವರು ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ, ಅವರನ್ನು ಎಲ್ಲ ವಿದ್ಯೆಗಳಿಗೆ ಆಧಾರ ಅಂತ ಹೇಳಿದ್ದಾರೆ. ನಮಗೆ ಹೇಗೆ ಒಂದು ಕಟ್ಟಡ ಕಟ್ಟಕ್ಕೆ ಪಾಯ ಆಧಾರ ಅಂತ ಹೇಳ್ತೀವಿ, ಹಾಗೆ ಎಲ್ಲ ಸಕಲ ವಿದ್ಯೆಗಳಿಗೂ ಯಾರು ಆಧಾರ ಅಂತಂದರೆ ಶ್ರೀ ಹಯಗ್ರೀವರು. ಆದ್ದರಿಂದ ಆ ಹಯಗ್ರೀವರನ್ನು ಧ್ಯಾನ ಮಾಡುವುದು ವಿದ್ಯಾರ್ಥಿಗಳಿಗೆ ತುಂಬ ಶ್ರೇಷ್ಠವಾದದ್ದು. ಹಾಗೆ ಬೇರೆಯವರು ಸಹ, ಎಲ್ಲ ಗೃಹಸ್ಥರು ಸಹ ಹಯಗ್ರೀವರ ಧ್ಯಾನದಿಂದ ಒಳ್ಳೆಯ ಜ್ಞಾನ, ಬುದ್ಧಿ ಚುರುಕಾಗೋದು, ಮತ್ತು ಬುದ್ಧಿಯ ಒಂದು ತೀಕ್ಷ್ಣತೆ, ಬುದ್ಧಿ ಹೇಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು, ಒಂದು ಒಳ್ಳೆಯ ಬುದ್ಧಿಯನ್ನು ಹಯಗ್ರೀವರ ಕೃಪೆಯಿಂದ ನಾವು ಪಡ್ಕೋಬೋದು. ಈ ದಿನ ಹಯಗ್ರೀವ ಹುಣ್ಣಿಮೆ ದಿವಸ, ಶ್ರಾವಣ ಮಾಸದ ಹುಣ್ಣಿಮೆ ದಿನ ಹಯಗ್ರೀವ ಧ್ಯಾನನೂ ಮಾಡ್ತಾ, ಈ ಋಗ್ವೇದದ ಉಪಕರ್ಮ 26ನೇ ತಾರೀಕು ಬಂದಿದೆ, ಯಜುರ್ವೇದ ಉಪಕರ್ಮ 27 ಮತ್ತು ಗಾಯತ್ರಿ ಪ್ರತಿಪತ್ 28. ಅಂದರೆ ಗಾಯತ್ರಿ ಪ್ರತಿಪತ್ ದಿವಸ ಎಲ್ಲರೂ ಏನು ಮಾಡಬೇಕು ಅಂತಂದರೆ ಶತಸಹಸ್ರ ಗಾಯತ್ರಿ ಅಂತ ಹೇಳಿದೆ ನಮ್ಮ ಶಾಸ್ತ್ರಗಳಲ್ಲಿ. ಆ ದಿನ 10,000 ಗಾಯತ್ರಿ ಮಾಡಬೇಕು ಅಂತ ಹೇಳಿದೆ. ಆದರೆ 10,000 ಗಾಯತ್ರಿ ಈಗಿನ ಕಾಲದಲ್ಲಿ ಯಾರಿಗೂ ಆಗಲ್ಲ. ಕನಿಷ್ಠ ಪಕ್ಷ 1000 ಆದರೂ ಮಾಡಬೇಕು. 1000 ಗಾಯತ್ರಿ ಮಾಡಿ ನಮ್ಮ ಆ ದಿನದ ಒಂದು ವಿಶೇಷವನ್ನು 1000 ಗಾಯತ್ರಿ ಮಾಡಿ ಆ ಗಾಯತ್ರಿ ಮಾತೆಗೆ ಕೃತಜ್ಞತೆಯನ್ನು ಅರ್ಪಿಸುವುದು ನಮ್ಮ ಮೊದಲ ಕರ್ತವ್ಯವಾಗಿರುತ್ತೆ. ಯಾಕೆಂತಂದರೆ ವೇದ ಮಾತೆ ಗಾಯತ್ರಿ. ಆ ವೇದ ಮಾತೆಗೆ ನಾವು ದಿನಾ ಸಂಧ್ಯಾವಂದನೆಯ ಮೂಲಕ ಗಾಯತ್ರಿ ಅರ್ಘ್ಯ ಕೊಡ್ತೀವಿ. ಅದೇ ರೀತಿಯಲ್ಲಿ ಗಾಯತ್ರಿ ಜಪವನ್ನು ದಿನ ಯಾರೂ ಸಹಸ್ರ ಮಾಡಲ್ಲ. ಆದ್ದರಿಂದ ಆ ಒಂದು ವಿಶೇಷ ದಿನವಾದರೂ ಕನಿಷ್ಠ ಪಕ್ಷ 1000 ಗಾಯತ್ರಿ ಮಾಡಿ ಗಾಯತ್ರಿ ಮಾತೆಯ ಒಂದು ಅನುಗ್ರಹವನ್ನು ಪಡಿಬೇಕು ಎಲ್ಲರೂ. ಇದು ಅತ್ಯಂತ ಮುಖ್ಯವಾದ ವಿಷಯ. ಗಾಯತ್ರಿ ಆ ದಿನ ಆ ಹಿಂದಿನ ಹಳೆಯ ಯಜ್ಞೋಪವೀತವನ್ನು ವಿಸರ್ಜನೆ ಮಾಡಿ ಹೊಸ ಯಜ್ಞೋಪವೀತದಿಂದ ಗಾಯತ್ರಿ ಜಪವನ್ನು ಮಾಡಬೇಕು. ಇದು ತುಂಬ ಮುಖ್ಯವಾದ ವಿಷಯ. ಮತ್ತು ಹೀಗೆ ಶ್ರವಣ ನಕ್ಷತ್ರ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯಕರವಾದ ದಿನ. ಅದೇ ಥರ ಆರುದ್ರ ನಕ್ಷತ್ರ ಶಿವನಿಗೆ ಪ್ರಿಯವಾದ ದಿನ. ಯಾಕೆಂತಂದರೆ ನೀವು ನಮಗೆ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಆರುದ್ರ ನಕ್ಷತ್ರ ಅಂತ. ತಮಿಳುನಾಡು ಕಡೆ ಎಲ್ಲ ನಟರಾಜನಿಗೆ ಆರುದ್ರ ನಕ್ಷತ್ರ ದಿವಸನೇ ಅತ್ಯಂತ ವಿಶೇಷ ಪೂಜೆಗಳೆಲ್ಲ ನಡೆಯುತ್ತೆ. ಶಿವನಿಗೆ ಆರುದ್ರ ದರ್ಶನಂ ಅಂತ ಇರುತ್ತೆ. ಆರುದ್ರ ದರ್ಶನಂ ದಿವಸ ನಾವೇನು ಮಾಡ್ತೀವಿ, ಶಿವನಿಗೆ ಅಲ್ಲಿ ಚಿದಂಬರಮಲ್ಲಿ ದೊಡ್ಡ ಒಂದು ವಿಜೃಂಭಣೆಯಾದ ಉತ್ಸವ ಎಲ್ಲ ನಡೆಯುತ್ತೆ. ವರ್ಷದಲ್ಲಿ ನಡೆಯೋದು ಆರುದ್ರ ನಕ್ಷತ್ರಕ್ಕೆ ನಡೆಯುತ್ತೆ. ಆ ರೀತಿ ಆರುದ್ರ ನಕ್ಷತ್ರ ಶಿವನಿಗೆ, ಹಾಗೆ ಶ್ರವಣ ನಕ್ಷತ್ರ ಮಹಾವಿಷ್ಣುವಿನಿಗೆ. ನೀವು ಎಷ್ಟೋ ಕಡೆ ದೇವಸ್ಥಾನದಲ್ಲಿ ನೋಡ್ತೀರಾ, ಕಲ್ಯಾಣೋತ್ಸವ ಮಾಡಿದ್ರೆ ಅದು ಶ್ರವಣ ನಕ್ಷತ್ರ ದಿವಸ ಮಾಡ್ತಾರೆ. ಯಾಕೆಂತಂದರೆ ಮಹಾವಿಷ್ಣುವಿಗೆ ಪ್ರಿಯವಾದ ನಕ್ಷತ್ರ ಶ್ರವಣ ನಕ್ಷತ್ರ ಅಂತ. ಆ ಶ್ರವಣ ಮಾಸದಲ್ಲಿ ಬರುವಂತಹ ಈ ಶ್ರವಣ ನಕ್ಷತ್ರದಲ್ಲಿ ನಾವು ಋಗ್ವೇದ ಉಪಕರ್ಮವನ್ನು ಇಟ್ಕೊಂಡಿರ್ತೀವಿ. ಆ ಋಗ್ವೇದ ಉಪಕರ್ಮವನ್ನು ಆಚರಣೆ ಮಾಡ್ತೀವಿ. ಇದು ಇದರ ವಿಶೇಷ. ಇಷ್ಟು ನಾವು ಉಪಕರ್ಮದ ದಿನ ಮಾಡಬೇಕಾದಂಥ ಕಾರ್ಯಕ್ರಮ ಮತ್ತು ಅದರ ದಿನಾಂಕಗಳನ್ನು ತಿಳಿಸ್ಕೊಟ್ಟಿದ್ದೀವಿ ಮತ್ತು ಅದರ ವಿಶೇಷವನ್ನು ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಸಂಚಿಕೆಗಳಲ್ಲಿ ಈ ಉಪಕರ್ಮದಲ್ಲಿ ನಾವು ಧರಿಸುವಂತಹ ಆ ಒಂದು ಯಜ್ಞೋಪವೀತ, ಅದರ ಮಹತ್ವ ಏನು, ಆ ಬ್ರಹ್ಮಗ್ರಂಥಿ ಅಂದರೆ ಏನು, ಯಜ್ಞೋಪವೀತದಲ್ಲಿ 3 ಎಳೆಗಳೇನು,
6 ಎಳೆಗಳೇನು ಮತ್ತು 9 ಎಳೆಗಳು ಹೇಗೆ ಧರಿಸ್ತಾರೆ, ಯಾಕೆ ಧರಿಸ್ತಾರೆ, ಯಜ್ಞೋಪವೀತನವನ್ನು ಧರಿಸುವಂತಹ ಒಂದು ವಿಧಿ, ಅದರ ಒಂದು ಸ್ಪಷ್ಟವಾದ ಒಂದು ಜ್ಞಾನ, ಹೀಗೆ ಮುಂತಾದ ನಿಮ್ಮ ಆಧ್ಯಾತ್ಮಿಕ ವಿಷಯಗಳನ್ನೆಲ್ಲ ನಾನು ಹೀಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಒಂದು ಅನಿಸಿಕೆಗಳು ಅಥವಾ ನಿಮ್ಮ ಒಂದು ಪ್ರಶ್ನೆಗಳು, ನಿಮಗೇನಾದರೂ ತಿಳ್ಕೊಬೇಕಾಗಿದ್ದರೆ ಅಥವಾ ನಿಮಗೇನಾದರೂ ಒಂದು ಸಲಹೆ ಕೊಡಬೇಕು ಅಂದರೂ ಸಹ ಪ್ರಸಾದ್ ಅವ್ರು ಹೇಳ್ದಂಗೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಕೋಬೋದು. ನಾನು ಆ ಪ್ರಶ್ನೆಗಳನ್ನು ಅವ್ರನ್ನ ಕೇಳಿಕೊಂಡು ಅದಕ್ಕೆ ಉತ್ತರ ಕೊಡೋಕ್ಕೆ ನನ್ನ ಕೈಲಾದಂತಹ ಅಲ್ಪ ಜ್ಞಾನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಪ್ರಯತ್ನ ಪಡ್ತೀನಿ. ಈ ಒಂದು ಸಂಚಿಕೆ ನಿಮಗೆಲ್ಲ ಉಪಯೋಗವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇದರಲ್ಲಿ ಅತ್ಯಂತ ಮುಖ್ಯವಾದ ವಿಷಯಗಳನ್ನು ಸಹ ಹೇಳಿದ್ದೀನಿ ಅಂತ ನಾನು ಭಾವಿಸ್ಕೊಂಡು ಪ್ರಸಾದ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಗುರುಗಳೇ, ವಂದನೆಗಳು. ಈ ದಿನ ಸಂಚಿಕೆಯಲ್ಲಿ ಉಪಕ್ರಮದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದರ ಮಾಹಿತಿಗಳನ್ನು ವೀಕ್ಷಕರೇ, ಅದರ ಮಾಹಿತಿಗಳು ಮತ್ತು ನಿಮಗೆ ಏನಾದರೂ ಸಂಶಯ ಬಂದದ್ದಲ್ಲಿ ದಯಮಾಡಿ ಕಾಮೆಂಟ್ಗಳಲ್ಲಿ ತಿಳಿಸ್ಕೊಡಿ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಅದರ ಬಗ್ಗೆ ಸವಿಸ್ತಾರವಾಗಿ ವಿವರಣೆಯನ್ನು ನೀಡ್ತೀವಿ. ಸೊ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೊ ಧನ್ಯವಾದಗಳು ಗುರುಗಳೇ.